Hello everyone, welcome back to Success Coaching Academy. This is Chetan. PGCT, MBA, MCA ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಪ್ರತಿ ದಿವಸ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಹ ಮತ್ತೆ ಔಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಎಲ್ಲಾ ವಿಡಿಯೋಗಳು ನಿಮ್ಗೆ ಒಂದೇ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ. ಪ್ರತಿ ದಿವಸ ನೀವು 2 ವಿಡಿಯೋಗಳನ್ನ ವಾಚ್ ಮಾಡ್ತಾ ಹೋದ್ರು ಕೂಡ ನಿಮ್ಮ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ಇವತ್ತಿನ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್. ಫಸ್ಟ್ ಕ್ವಶನ್ ಇಸ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕ್ವಶನ್. ಸೊ ಫಸ್ಟ್ ಏನಿದೆ ಅದನ್ನ ಓದ್ಕೊಳ್ಳೋಣ ಬನ್ನಿ. ಇಫ್ BE BO BD ಇನ್ ಕೋಡ್ ಲ್ಯಾಂಗ್ವೇಜ್ ಮೀನ್ಸ್ ಕೆನಡಾ, ದೆನ್ ದ ಕೋಡ್ MJABSC ವಿಲ್ ಮೀನ್ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಫಸ್ಟ್ ನಿಮ್ಗೆ ನಂಬರಿಂಗ್ ಗೊತ್ತಿರ್ಬೇಕು. ಸೊ A1 B2 C3 D4 E5 ಅಪ್ ಟು Z ವರ್ಗೂ ಗೊತ್ತಿರ್ಬೇಕಾಗತ್ತೆ. ಸೊ ಇದು ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಒಂದ್ ಕಡೆ ಸೈಡ್ ಅಲ್ಲಿ ಬರೆದು ಇನ್ಪುಟ್ ಕೊಡ್ಬೇಕಾಗತ್ತೆ. ಇಲ್ಲಿನ ಕ್ವಶನ್ ನಾನೇ ಬರೀತಾ ಇದ್ದೀನಿ ನೋಡಿ. ಏನ್ ಕೊಟ್ಟಿದ್ದಾರೆ? BE BO BD ಮೀನ್ಸ್ ಕೆನಡಾ ಅಂತ ಕೊಟ್ಬಿಟ್ಟಿದ್ದಾರೆ. ದೆನ್ ಕೋಡ್ ಫಾರ್ MJABSC ಅಂತ ಕೇಳ್ತಿದ್ದಾರೆ. ಫಸ್ಟ್ ಇದು ಏನ್ ಪ್ಯಾಟರ್ನ್ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನು ಅದನ್ನ ಅಪ್ಲೈ ಮಾಡ್ಬೋದು. ಸೊ ಇದು ಯಾವ ಮೆಕ್ಯಾನಿಸಮ್ ಇದೆ ನೋಡೋಣ ಬನ್ನಿ. ಸೊ ಇದಕ್ಕೆ ನಂಬರಿಂಗ್ ಹಾಕ್ತಾ ಹೋಗಿ. B2 E5 ಅಗೈನ್ B2 O15 B2 D4. ಸೊ ಕೆನಡಾಗೂ ನಂಬರಿಂಗ್ ಹಾಕ್ತಾ ಬನ್ನಿ. C3 A1 N14 A1 D4 A1. ಸೊ ಇದನ್ನ ನಾನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಆನಂತರ ವಿಡಿಯೋ ವಾಚ್ ಮಾಡಿ. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ತರ ಕ್ರಾಸ್ ಪ್ಯಾಟರ್ನ್ ಮೇಲೆ ಕ್ವಶನ್ ಡೆಫಿನೆಟ್ಲಿ ಬರುತ್ತೆ. ಇಲ್ಲಿ 2 ಇರೋದು 1 ಆಗಿದೆ. ದಟ್ ಮೀನ್ಸ್ 1 ಲೆಟರ್ ಡಿಕ್ರೀಸ್ ಆಗಿದೆ. ಅದೇ ರೀತಿ ಇಲ್ಲಿ 4 ಇರೋದು 3 ಆಗಿದೆ. 1 ಲೆಟರ್ ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ 5 ಇರೋದು 4 ಆಗಿದೆ. ಅಗೈನ್ 1 ಲೆಟರ್ ಡಿಕ್ರೀಸ್ ಆಗಿದೆ. 2 ಇರೋದು 1 ಆಗಿದೆ. 1 ಲೆಟರ್ ಡಿಕ್ರೀಸ್ ಆಗಿದೆ. ಸೊ 2 ಇರೋದು 1 ಆಗಿದೆ. ಅಗೈನ್ 1 ಲೆಟರ್ ಡಿಕ್ರೀಸ್ ಆಗಿದೆ. 15 ಇರೋದು 14 ಆಗಿದೆ. ಅದು ಕೂಡ 1 ಲೆಟರ್ ಡಿಕ್ರೀಸ್ ಆಗಿದೆ. ಸೊ ಕ್ರಾಸ್ ಪ್ಯಾಟರ್ನ್ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಅದೇ ರೀತಿ ಇದನ್ನು ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ನಂಬರಿಂಗ್ ಹಾಕ್ತಾ ಹೋಗ್ತೀನಿ ನೋಡಿ. M13 J10 A1 B2 S19 C3. ಫಸ್ಟ್ ನೋಡಿ, ಇದು 1 ಡಿಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ನಂಬರಿಂಗ್ ಬರ್ಕೊಳ್ಳೋಣ, ಆ ನಂತರ ಲೆಟರ್ ಕನ್ವರ್ಟ್ ಮಾಡೋಣ. ದಟ್ ಮೀನ್ಸ್ 12. ಈ ಕಡೆ ನೋಡಿ, 3 ಇರೋದು 1 ಕಡಿಮೆ ಮಾಡಿದೆ ಅಂದ್ರೆ ದಟ್ ಇಸ್ 2. ಇಯರ್ 10 ಇರೋದು 1 ಕಡಿಮೆ ಮಾಡ್ತಿದ್ದೀನಿ ಅಂದ್ರೆ 9 ಆಗುತ್ತೆ. ಅಗೈನ್ 19 ಇರೋದು 1 ಕಡಿಮೆ ಮಾಡಿದ್ರೆ 18 ಆಗುತ್ತೆ. ಇಯರ್ ಎ ಇರೋದು 1 ಕಡಿಮೆ ಮಾಡಿದ್ರೆ ದಟ್ ಇಸ್ 26 ಅಂತ ಬರ್ಕೋತೀನಿ. ನೀವು ಕನ್ಫ್ಯೂಸ್ ಆಗ್ಬೇಡಿ. XYZ ಆ ನಂತರ AB ಆಲ್ಫಾಬೆಟ್ಸ್ ರಿಪೀಟ್ ಆಗತ್ತೆ. ಎ ಹಿಂದಿನ ಲೆಟರ್ ಯಾವುದು ಅಂದ್ರೆ Z. 1 ಲೆಟರ್ ಹಿಂದಕ್ಕೆ ಹೋಗುತ್ತೆ ಅಂತ ನ್ಯೂಮರಿಕಲಿ ಸಬ್ಟ್ರಾಕ್ಟ್ ಆಗ್ತಿಲ್ಲ ಇಲ್ಲಿ. ಸೊ ಎಗಿಂತ 1 ಲೆಟರ್ ಹಿಂದೆ ಅಂದ್ರೆ 26. ಸೊ ಇಲ್ಲಿ ಬಿ ಗಿಂತ 1 ಲೆಟರ್ ಹಿಂದೆ ಅಂತ ಹೇಳಿದ್ರೆ 2 ಗಿಂತ ದಟ್ ಇಸ್ 1 ಅಂತ ಬರ್ಕೋಬಹುದು. ಈಗ ನಾವು ಕನ್ವರ್ಟ್ ಮಾಡೋಣ. ದಟ್ ಇಸ್ B or 1 means A, 26 means Z, 9 means I, 12 means L. ಬ್ರೆಜಿಲ್ ಆಗತ್ತೆ. ಸೊ ಯಾವ ಆಪ್ಷನ್ ಇದೆ ನೋಡಿ, ಇಲ್ಲಿ ಬ್ರೆಜಿಲ್ ಇದೆ ನೋಡಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈ ರೀತಿಯಾದ ಕ್ರಾಸ್ ಪ್ಯಾಟರ್ನ್ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ಲಿ ಬರುತ್ತೆ. ಇನ್ನಷ್ಟು ಕ್ವಶನ್ಗಳನ್ನ ಈ ಪ್ಯಾಟರ್ನ್ ಅಲ್ಲಿ ನೀವು ಸಾಲ್ವ್ ಮಾಡಿ. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಏಜ್ ರಿಲೇಟೆಡ್ ಕ್ವಶನ್. ಸಮ್ ವಾಟ್ ಅಡ್ವಾನ್ಸ್ ಕ್ವಶನ್. ಇದನ್ನ ನಾವು ಶಾರ್ಟ್ ಟ್ರಿಕಲ್ ಹೇಗೆ ಸಾಲ್ವ್ ಮಾಡಬಹುದು ನೋಡಿ. 7 years ago ಮೀರಾಸ್ ಏಜ್ ವಾಸ್ ಈಕ್ವಲ್ಸ್ ಟು ಈನಾಸ್ ಪ್ರೆಸೆಂಟ್ ಏಜ್ ಅಂತ ಹೇಳಿದ್ದಾರೆ. ಅಲ್ಲಿ ಏನ್ ಕೊಡ್ತಾ ಇದಾರೆ ಅದನ್ನ ನಾವು ಬರ್ಕೊಳ್ಳೋಣ. ಪ್ರೆಸೆಂಟ್ ಪಾರ್ಟ್ ಅಂತ ಬರ್ಕೊಳ್ಳೋಣ. ಪ್ರೆಸೆಂಟ್ ಅಲ್ಲಿ ಈನಾ ಎಷ್ಟಿದ್ದಾರೆ, ಮೀರಾ ಎಷ್ಟಿದ್ದಾರೆ ನಮಗ್ ಗೊತ್ತಿಲ್ಲ. 7 ವರ್ಷದ ಹಿಂದೆ ಅಂತ ಕೊಟ್ಟಿದ್ದಾರೆ. ಪಾಸ್ಟ್, ದಟ್ ಇಸ್ ಪಾಸ್ಟ್. ಪಾಸ್ಟ್ ಅಲ್ಲಿ ಏನಂತ ಹೇಳಿದ್ದಾರೆ, ಮೀರಾಸ್ ಏಜ್ ಎಂ ಅಂತ ತಗೊಂಡಿದ್ದೀನಿ, ವಾಸ್ ಈಕ್ವಲ್ಸ್ ಟು ದ ಈನಾಸ್ ಪ್ರೆಸೆಂಟೇಜ್. ಈನಾ ಪ್ರೆಸೆಂಟೇಜ್ ಗೆ ಈಕ್ವಲ್. ಸೊ ಈನಾ ಪವರ್ ಪಿ ಅಂತ ಬರ್ದಿದ್ದೀನಿ ಅಂದ್ರೆ ಈನಾಸ್ ಪ್ರೆಸೆಂಟೇಜ್ ನ ಇಂಡಿಕೇಟ್ ಮಾಡ್ತಿದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ದ ಸಮ್ ಆಫ್ ದ ಮೀರಾಸ್ ಏಜ್ 10 years from now and ಈನಾಸ್ 5 years ago is 94 years. ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಇಬ್ರು ಏಜ್ ನ ಸಮ್ ಕೊಟ್ಟಿದ್ದಾನೆ. ಯಾರ್ಯಾರ್ದು? ಮೀರಾಸ್ 10 years from now ಅಂದ್ರೆ ಸೊ ಮೀರಾಸ್ ಏಜ್ 10 ವರ್ಷದ ನಂತರ, 10 ವರ್ಷ ಆದ್ಮೇಲೆ, ಪ್ಲಸ್ ಹೀನಾಸ್ ಏಜ್ 5 years ago, ಹೀನಾಸ್ ಏಜ್ 5 ವರ್ಷದ ಹಿಂದೆ, ಇವೆರಡನ್ನು ಸಮ್ ಮಾಡಿದ್ರೆ 94 ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ದ ಟ್ರಿಕಿಯಸ್ಟ್ ಪಾಯಿಂಟ್. ಮೀರಾಸ್ ಏಜ್ 10 years ಆದ್ಮೇಲೆ
ಪ್ಲಸ್ ಈನಾಸ್ 5 ವರ್ಷದ ಹಿಂದೆ ಏನಿದೆ ಏಜು ಅವರಿಬ್ರದ್ದು ಸಮ್ ಮಾಡಿದ್ರೆ 94 ಆಗುತ್ತೆ. ನೆಕ್ಸ್ಟ್ ಏನ್ ಡೇಟಾ ಕೊಟ್ಟಿದ್ದಾರೆ, ವಾಟ್ ಇಸ್ ದ ರೀನಾಸ್ ಏಜ್ 12 years ಎಗೋ. ರೀನಾಸ್ ಏಜು 12 years ಹಿಂದೆ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ಪ್ರೆಸೆಂಟ್ ಅಲ್ಲ, 12 years ಹಿಂದೆ. ನೆಕ್ಸ್ಟ್ ಏನ್ ಡೇಟಾ ಕೊಟ್ಟಿದ್ದಾರೆ, ಇಫ್ ರೀನಾಸ್ ರೀನಾ ಇಸ್ 6 years ಯಂಗರ್ ಟು ಈನಾ. ಸೊ ಈನಾಗಿಂತ ರೀನಾ 6 years ಯಂಗರ್ ಇದ್ದಾರೆ, 6 years ಯಂಗರ್. ಸೊ ಈಗ ನಮ್ ಕ್ವಶನ್ ಏನ್ ಕಂಡುಹಿಡಿಬೇಕು ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಥ್ರೂ ದ ಆಪ್ಷನ್ ಇನ್ಪುಟ್ ಕೊಡ್ಬೋದು. ನೋಡಿ, ವಾಟ್ ಈಸ್ ದ ರೀನಾಸ್ ಏಜ್ 12 years ಎಗೋ ಅಂತ ಕೇಳ್ತಿದ್ದಾರೆ. 12 ವರ್ಷದ ಹಿಂದೆ ರೀನಾಸ್ ಏಜ್ ಏನಾಗಿತ್ತು ಅಂತ ಕೇಳ್ತಿದ್ದಾರೆ. ಸೊ ಈ ಆಪ್ಷನ್ ಅಲ್ಲಿ ಕೊಟ್ಟಿರೋದು ಎಲ್ಲದು ರೀನಾಸ್ 12 years ಹಿಂದೆ ಇರೋ ಏಜಸ್ ನಾನು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇಫ್ ಇನ್ ಕೇಸ್ ರೀನಾಸ್ ಏಜ್ 12 years ಬ್ಯಾಕ್ ವಾಸ್ 23 ಇತ್ತು ಅಂತ ಅನ್ಕೊಳ್ಳಿ, 23ನ ಇನ್ಪುಟ್ ಕೊಡ್ತೀವಿ. 12 years ಬ್ಯಾಕ್ಗೆ ಇನ್ಪುಟ್ ಕೊಡ್ಬೇಕು, ಪ್ರೆಸೆಂಟ್ ಕೊಡಬಾರ್ದು. ಸೊ 12 years ಬ್ಯಾಕ್ 23 years ಇದೆ ಅಂದ್ರೆ ಪ್ರೆಸೆಂಟ್ ಎಷ್ಟಿರುತ್ತೆ, ಇನ್ನ 12 ವರ್ಷ ಮುಂದಕ್ಕೆ ಹೋಗುತ್ತೆ. ರೀನಾಸ್ ಏಜ್ ಎಷ್ಟಾಗುತ್ತೆ, +12 ಆಡ್ ಮಾಡಿ, ದಟ್ ಇಸ್ 35. 23ಗೆ 12 ಆಡ್ ಮಾಡಿ, ಯಾಕಂದ್ರೆ 12 ವರ್ಷದ ಹಿಂದೆ 23 ಇದೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ 35 ಆಗಿರುತ್ತೆ. ಈಗ ಈ ಪಾಯಿಂಟ್ ಕನೆಕ್ಟ್ ಆಗಿದೆ ನೋಡಿ. ರೀನಾಸ್ ಏಜು ಈನಾಗಿಂತ 6 years ಕಡಿಮೆ ಇದೆ. ಹಂಗಂದ್ರೆ ಈನಾಸ್ ಏಜ್ ಎಷ್ಟಾಗಿರ್ಬೇಕು, ಇವ್ರಿಗಿಂತ 6 years ಜಾಸ್ತಿ ಇರಬೇಕು, ದಟ್ ಮೀನ್ಸ್ 41. ಈಗ ನಮ್ಗೆ ಇನ್ನೊಂದು ಪಾಯಿಂಟ್ ಕನೆಕ್ಟ್ ಆಗುತ್ತೆ. ಮೀರಾಸ್ ಏಜು ಈನಾಸ್ ಪ್ರೆಸೆಂಟ್ ಏಜ್ಗೆ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಈನಾಸ್ ಪ್ರೆಸೆಂಟ್ ಏಜ್ 41 ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಮೀರಾಸ್ ಏಜು ಏನಾಗಿರುತ್ತೆ, 41 ಆಗಿರುತ್ತೆ. ಸೊ ಈ ಪಾಯಿಂಟ್ ನಾವು ಕನ್ಸಿಡರ್ ಮಾಡ್ಬೋದು. ಮೀರಾಸ್ ಏಜ್ 41 7 years ಬ್ಯಾಕ್ ಇದೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಎಷ್ಟಿರುತ್ತೆ, ಈ ವ್ಯಾಲ್ಯೂಗೆ 7 years ಆಡ್ ಮಾಡಿ, ದಟ್ ಬಿಕಮ್ಸ್ 48. ಸೊ ಥ್ರೂ ದ ಆಪ್ಷನ್ ನಾನು ವ್ಯಾಲ್ಯೂಸ್ ನ ಬರ್ಕೋತಾ ಇದ್ದೀನಿ. ಈಗ ನಮ್ಗೆ ಏನ್ ಕಂಡುಹಿಡಿಬೇಕು, ಈ ಕ್ವೆಶನ್ ಗೆ ವ್ಯಾಲಿಡ್ ಆಗತ್ತಾ ಅಂತ ಚೆಕ್ ಮಾಡೋಣ. ಈನಾಸ್ ಏಜು ಗೊತ್ತು, ಮೀರಾಸ್ ಏಜು ಗೊತ್ತು ಪ್ರೆಸೆಂಟ್ ಅಲ್ಲಿ. ಮೀರಾಸ್ 10 years ಆದ್ಮೇಲೆ ಎಷ್ಟಾಗತ್ತೆ ಅಂದ್ರೆ 58 ಆಗತ್ತೆ. ಪ್ರೆಸೆಂಟ್ ಅಲ್ಲಿ 48 ಇದೆ ಅಂದ್ರೆ 10 ವರ್ಷದ ನಂತರ 58 ಆಗತ್ತೆ. ಪ್ಲಸ್ ಈನಾಸ್ ಏಜ್ 5 ವರ್ಷದಿಂದ ಎಷ್ಟಾಗತ್ತೆ, ಕರೆಂಟ್ಲಿ 41 ಇದೆ ಅಂದ್ರೆ 5 ವರ್ಷದಿಂದ 36 ಆಗತ್ತೆ. ಇದು 94 ಆಗತ್ತಾ ಅಂತ ಚೆಕ್ ಮಾಡೋಣ. 8 + 6 14 ಆಗತ್ತೆ, ಕ್ಯಾರಿ 1, 5 + 3 8 ಆಗತ್ತೆ, 8 + 1 9, 94 ಆಗತ್ತೆ. ಅಂದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ರೀನಾಸ್ ಏಜ್ 12 years ಬ್ಯಾಕ್ ವಾಸ್ 23 ಇದೆ ಅಂತ ಹೇಳ್ಬೋದು. ಈ ರೀತಿ ಥ್ರೂ ದ ಆಪ್ಷನ್ ವ್ಯಾಲ್ಯೂನ ಇನ್ಪುಟ್ ಕೊಟ್ರೆ ಈಸಿಲಿ ಸಾಲ್ವ್ ಮಾಡ್ಬೋದು. ಇಫ್ ಯು ಕನ್ಸಿಡರ್ ಎಕ್ಸ್ ಅಂತ ಏನಾದ್ರು ಕನ್ಸಿಡರ್ ಮಾಡಿದ್ರೆ ಇಟ್ ಟೇಕ್ಸ್ ಟೈಮ್, ಅಷ್ಟು ನಮಗೆ ಎಕ್ಸಾಮ್ ಅಲ್ಲಿ ಟೈಮ್ ಇರೋದಿಲ್ಲ. ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳನ್ನ ಅಪ್ಕಮಿಂಗ್ ಡೇಸ್ ನಲ್ಲಿ ನಾನು ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.